ತಲಕಾವೇರಿ ಬ್ರಹ್ಮ ಕುಂಡಿಕೆಯಲ್ಲಿ ಉಕ್ಕಿದ ಕಾವೇರಿ. ಬ್ರಹ್ಮ ಕುಂಡಿಕೆಯಲ್ಲಿ ದರ್ಶನ ನೀಡಿದ್ದಾಳೆ ಕಾವೇರಿ. ಮಕರ ಲಗ್ನದಲ್ಲಿ ಭಕ್ತರಿಗೆ ದರ್ಶನ ನೀಡಿದ್ದಾಳೆ ಕಾವೇರಿ ತಾಯಿ. ಪ್ರಶಾಂತ್ ಆಚಾರ್ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಅಪರೂಪದ ಕ್ಷಣಕ್ಕೆ ಸಾವಿರಾರು ಭಕ್ತ ಗಣ ಸಾಕ್ಷಿಯಾಗಿದೆ. ತಲಕಾವೇರಿಗೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ಕಾವೇರಿ ಬ್ರಹ್ಮ ಕುಂಡಿಕೆ ನಡೆಯಿತು. ಹೀಗಾಗಿ ಅಪಾರ ಸಂಖ್ಯೆಯಲ್ಲಿ ಭಕ್ತ ಗಣ ಅಲ್ಲಿ ಬಂದಿತ್ತು. ಸೂರ್ಯ ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಪ್ರವೇಶ ಮಾಡುವಂತಹ ಶುಭ ಗಳಿಗೆಯಲ್ಲಿ ಕಾವೇರಿ ತೀರ್ಥೋದ್ಭವ ಆಗುವಂಥದ್ದು. ಅದೇ ರೀತಿ ಇವತ್ತು 1:44ಕ್ಕೆ ತೀರ್ಥೋದ್ಭವ ಆಗಿರುವಂತದ್ದು. ಸಾಕಷ್ಟು ಇದು ಕೊಡಗು ಜಿಲ್ಲೆ ಮಾತ್ರ ಅಲ್ಲ, ಹೊರಗಿನಿಂದ ರಾಜ್ಯದ ವಿವಿಧೆಡೆಯಿಂದ ಭಕ್ತಾದಿಗಳು ಆಗಮಿಸಿದ್ದಾರೆ. ಕೇರಳ ಇರಬಹುದು, ತಮಿಳುನಾಡು ಇರಬಹುದು, ಸಾಕಷ್ಟು ಕಡೆಯಿಂದ ಬಂದಿದ್ದಾರೆ. ನೋಡಿ, ಇಲ್ಲಿ ಇವರೆಲ್ಲ ಕೇರಳ ಕಡೆಯಿಂದ ಬಂದಂತ ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ನೋಡೋದು ಗೊತ್ತಾಗುತ್ತೆ. ಜೊತೆಗೆ ಕೊಡಗಿನ ಮೂಲ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಯಾಕೆಂದ್ರೆ ಕೊಡಗಿನ ಮೂಲ ನಿವಾಸಿಗಳಿಗೆ ಕಾವೇರಿ ಅಂದ್ರೆ ಪವಿತ್ರ, ಅಂದ್ರೆ ಕುಲದೇವತೆ ಅಂತ ಪೂಜೆ ಮಾಡ್ತಾರೆ. ಅದರಿಂದ ಇಲ್ಲಿಗೆ ಬರುವಂತದ್ದು. ಇವತ್ತು ಈ ತೀರ್ಥವನ್ನು ತೆಗೆದುಕೊಂಡು ಹೋಗ್ತಾರೆ, ಮನೆಗೆ ತೆಗೆದುಕೊಂಡು ಹೋಗಿ ನಾಳೆ ಬೆಳಿಗ್ಗೆ ಕಾವೇರಿಯನ್ನು ಇಟ್ಟು, ಮನೆಗೆ ತೀರ್ಥವನ್ನು ಇಟ್ಟು, ಕಾವೇರಿಯ ಒಂದು ಫೋಟೋವನ್ನು ಇಟ್ಟು ಪೂಜೆ ಮಾಡುವಂತದ್ದು. ಕಾವೇರಿಯನ್ನು ಪೂಜೆ ಮಾಡಿ ಅದಕ್ಕೆ ಆಶೀರ್ವಾದ ಪಡೆದುಕೊಳ್ಳುವಂತದ್ದು. ಅಂದ್ರೆ ಕುಲದೇವತೆ ಕಾವೇರಿ ಆಗಿದ್ದರಿಂದ ಈ ರೀತಿ ಮಾಡ್ತಾರೆ. ಕಾವೇರಿ ಸಂಕ್ರಮಣ ಅಂತ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇಂದಿನಿಂದ 1 ತಿಂಗಳುಗಳ ಕಾಲ ಇಲ್ಲಿ ಕಾವೇರಿ ಜಾತ್ರೆ ಕೂಡ ನಡೆಯುತ್ತೆ. ವಿಶೇಷ ಅಂತ ಹೇಳಿದ್ರೆ ಇವತ್ತು ಉತ್ತರ ಭಾಗದ ಗಂಗೆ ಏನಿದ್ದಾರೆ, ಗಂಗಾ ನದಿ ಅಂತ ಹೇಳ್ತೀವಿ, ಆ ಗಂಗೆ ಕೂಡ ಇಲ್ಲಿ ಕಾವೇರಿಗೆ ಬರ್ತಾರೆ ಅಂತ ಹೇಳುವಂತ ಒಂದು ನಂಬಿಕೆ ಇದೆ. ಇವತ್ತು ಬಂದು ಗಂಗೆ ಇಲ್ಲಿಗೆ ತಲಕಾವೇರಿ ಬ್ರಹ್ಮ ಕುಂಡಿಕೆಯಲ್ಲಿ ಉಕ್ಕಿದ ಕಾವೇರಿ. ಬ್ರಹ್ಮ ಕುಂಡಿಕೆಯಲ್ಲಿ ದರ್ಶನ ನೀಡಿದ್ದಾಳೆ ಕಾವೇರಿ. ಮಕರ ಲಗ್ನದಲ್ಲಿ ಭಕ್ತರಿಗೆ ದರ್ಶನ ನೀಡಿದ್ದಾಳೆ ಕಾವೇರಿ ತಾಯಿ. ಪ್ರಶಾಂತ್ ಆಚಾರ್ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಅಪರೂಪದ ಕ್ಷಣಕ್ಕೆ ಸಾವಿರಾರು ಭಕ್ತ ಗಣ ಸಾಕ್ಷಿಯಾಗಿದೆ. ತಲಕಾವೇರಿಗೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ಕಾವೇರಿ ಬ್ರಹ್ಮ ಕುಂಡಿಕೆ ನಡೆಯಿತು. ಹೀಗಾಗಿ ಅಪಾರ ಸಂಖ್ಯೆಯಲ್ಲಿ ಭಕ್ತ ಗಣ ಅಲ್ಲಿ ಬಂದಿತ್ತು. ಸೂರ್ಯ ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಪ್ರವೇಶ ಮಾಡುವಂತಹ ಶುಭ ಗಳಿಗೆಯಲ್ಲಿ ಕಾವೇರಿ ತೀರ್ಥೋದ್ಭವ ಆಗುವಂಥದ್ದು. ಅದೇ ರೀತಿ ಇವತ್ತು 1:44ಕ್ಕೆ ತೀರ್ಥೋದ್ಭವ ಆಗಿರುವಂತದ್ದು. ಸಾಕಷ್ಟು ಇದು ಕೊಡಗು ಜಿಲ್ಲೆ ಮಾತ್ರ ಅಲ್ಲ, ಹೊರಗಿನಿಂದ ರಾಜ್ಯದ ವಿವಿಧೆಡೆಯಿಂದ ಭಕ್ತಾದಿಗಳು ಆಗಮಿಸಿದ್ದಾರೆ. ಕೇರಳ ಇರಬಹುದು, ತಮಿಳುನಾಡು ಇರಬಹುದು, ಸಾಕಷ್ಟು ಕಡೆಯಿಂದ ಬಂದಿದ್ದಾರೆ. ನೋಡಿ, ಇಲ್ಲಿ ಇವರೆಲ್ಲ ಕೇರಳ ಕಡೆಯಿಂದ ಬಂದಂತ ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ನೋಡೋದು ಗೊತ್ತಾಗುತ್ತೆ. ಜೊತೆಗೆ ಕೊಡಗಿನ ಮೂಲ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಯಾಕೆಂದ್ರೆ ಕೊಡಗಿನ ಮೂಲ ನಿವಾಸಿಗಳಿಗೆ ಕಾವೇರಿ ಅಂದ್ರೆ ಪವಿತ್ರ, ಅಂದ್ರೆ ಕುಲದೇವತೆ ಅಂತ ಪೂಜೆ ಮಾಡ್ತಾರೆ. ಅದರಿಂದ ಇಲ್ಲಿಗೆ ಬರುವಂತದ್ದು. ಇವತ್ತು ಈ ತೀರ್ಥವನ್ನು ತೆಗೆದುಕೊಂಡು ಹೋಗ್ತಾರೆ, ಮನೆಗೆ ತೆಗೆದುಕೊಂಡು ಹೋಗಿ ನಾಳೆ ಬೆಳಿಗ್ಗೆ ಕಾವೇರಿಯನ್ನು ಇಟ್ಟು, ಮನೆಗೆ ತೀರ್ಥವನ್ನು ಇಟ್ಟು, ಕಾವೇರಿಯ ಒಂದು ಫೋಟೋವನ್ನು ಇಟ್ಟು ಪೂಜೆ ಮಾಡುವಂತದ್ದು. ಕಾವೇರಿಯನ್ನು ಪೂಜೆ ಮಾಡಿ ಅದಕ್ಕೆ ಆಶೀರ್ವಾದ ಪಡೆದುಕೊಳ್ಳುವಂತದ್ದು. ಅಂದ್ರೆ ಕುಲದೇವತೆ ಕಾವೇರಿ ಆಗಿದ್ದರಿಂದ ಈ ರೀತಿ ಮಾಡ್ತಾರೆ. ಕಾವೇರಿ ಸಂಕ್ರಮಣ ಅಂತ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇಂದಿನಿಂದ 1 ತಿಂಗಳುಗಳ ಕಾಲ ಇಲ್ಲಿ ಕಾವೇರಿ ಜಾತ್ರೆ ಕೂಡ ನಡೆಯುತ್ತೆ. ವಿಶೇಷ ಅಂತ ಹೇಳಿದ್ರೆ ಇವತ್ತು ಉತ್ತರ ಭಾಗದ ಗಂಗೆ ಏನಿದ್ದಾರೆ, ಗಂಗಾ ನದಿ ಅಂತ ಹೇಳ್ತೀವಿ, ಆ ಗಂಗೆ ಕೂಡ ಇಲ್ಲಿ ಕಾವೇರಿಗೆ ಬರ್ತಾರೆ ಅಂತ ಹೇಳುವಂತ ಒಂದು ನಂಬಿಕೆ ಇದೆ. ಇವತ್ತು ಬಂದು ಗಂಗೆ ಇಲ್ಲಿಗೆ ತಲಕಾವೇರಿ ಬ್ರಹ್ಮ ಕುಂಡಿಕೆಯಲ್ಲಿ ಉಕ್ಕಿದ ಕಾವೇರಿ. ಬ್ರಹ್ಮ ಕುಂಡಿಕೆಯಲ್ಲಿ ದರ್ಶನ ನೀಡಿದ್ದಾಳೆ ಕಾವೇರಿ. ಮಕರ ಲಗ್ನದಲ್ಲಿ ಭಕ್ತರಿಗೆ ದರ್ಶನ ನೀಡಿದ್ದಾಳೆ ಕಾವೇರಿ ತಾಯಿ. ಪ್ರಶಾಂತ್ ಆಚಾರ್ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಅಪರೂಪದ ಕ್ಷಣಕ್ಕೆ ಸಾವಿರಾರು ಭಕ್ತ ಗಣ ಸಾಕ್ಷಿಯಾಗಿದೆ. ತಲಕಾವೇರಿಗೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ಕಾವೇರಿ ಬ್ರಹ್ಮ ಕುಂಡಿಕೆ ನಡೆಯಿತು. ಹೀಗಾಗಿ ಅಪಾರ ಸಂಖ್ಯೆಯಲ್ಲಿ ಭಕ್ತ ಗಣ ಅಲ್ಲಿ ಬಂದಿತ್ತು. ಸೂರ್ಯ ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಪ್ರವೇಶ ಮಾಡುವಂತಹ ಶುಭ ಗಳಿಗೆಯಲ್ಲಿ ಕಾವೇರಿ ತೀರ್ಥೋದ್ಭವ ಆಗುವಂಥದ್ದು. ಅದೇ ರೀತಿ ಇವತ್ತು 1:44ಕ್ಕೆ ತೀರ್ಥೋದ್ಭವ ಆಗಿರುವಂತದ್ದು. ಸಾಕಷ್ಟು ಇದು ಕೊಡಗು ಜಿಲ್ಲೆ ಮಾತ್ರ ಅಲ್ಲ, ಹೊರಗಿನಿಂದ ರಾಜ್ಯದ ವಿವಿಧೆಡೆಯಿಂದ ಭಕ್ತಾದಿಗಳು ಆಗಮಿಸಿದ್ದಾರೆ. ಕೇರಳ ಇರಬಹುದು, ತಮಿಳುನಾಡು ಇರಬಹುದು, ಸಾಕಷ್ಟು ಕಡೆಯಿಂದ ಬಂದಿದ್ದಾರೆ. ನೋಡಿ, ಇಲ್ಲಿ ಇವರೆಲ್ಲ ಕೇರಳ ಕಡೆಯಿಂದ ಬಂದಂತ ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ನೋಡೋದು ಗೊತ್ತಾಗುತ್ತೆ. ಜೊತೆಗೆ ಕೊಡಗಿನ ಮೂಲ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಯಾಕೆಂದ್ರೆ ಕೊಡಗಿನ ಮೂಲ ನಿವಾಸಿಗಳಿಗೆ ಕಾವೇರಿ ಅಂದ್ರೆ ಪವಿತ್ರ, ಅಂದ್ರೆ ಕುಲದೇವತೆ ಅಂತ ಪೂಜೆ ಮಾಡ್ತಾರೆ. ಅದರಿಂದ ಇಲ್ಲಿಗೆ ಬರುವಂತದ್ದು. ಇವತ್ತು ಈ ತೀರ್ಥವನ್ನು ತೆಗೆದುಕೊಂಡು ಹೋಗ್ತಾರೆ, ಮನೆಗೆ ತೆಗೆದುಕೊಂಡು ಹೋಗಿ ನಾಳೆ ಬೆಳಿಗ್ಗೆ ಕಾವೇರಿಯನ್ನು ಇಟ್ಟು, ಮನೆಗೆ ತೀರ್ಥವನ್ನು ಇಟ್ಟು, ಕಾವೇರಿಯ ಒಂದು ಫೋಟೋವನ್ನು ಇಟ್ಟು ಪೂಜೆ ಮಾಡುವಂತದ್ದು. ಕಾವೇರಿಯನ್ನು ಪೂಜೆ ಮಾಡಿ ಅದಕ್ಕೆ ಆಶೀರ್ವಾದ ಪಡೆದುಕೊಳ್ಳುವಂತದ್ದು. ಅಂದ್ರೆ ಕುಲದೇವತೆ ಕಾವೇರಿ ಆಗಿದ್ದರಿಂದ ಈ ರೀತಿ ಮಾಡ್ತಾರೆ. ಕಾವೇರಿ ಸಂಕ್ರಮಣ ಅಂತ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇಂದಿನಿಂದ 1 ತಿಂಗಳುಗಳ ಕಾಲ ಇಲ್ಲಿ ಕಾವೇರಿ ಜಾತ್ರೆ ಕೂಡ ನಡೆಯುತ್ತೆ. ವಿಶೇಷ ಅಂತ ಹೇಳಿದ್ರೆ ಇವತ್ತು ಉತ್ತರ ಭಾಗದ ಗಂಗೆ ಏನಿದ್ದಾರೆ, ಗಂಗಾ ನದಿ ಅಂತ ಹೇಳ್ತೀವಿ, ಆ ಗಂಗೆ ಕೂಡ ಇಲ್ಲಿ ಕಾವೇರಿಗೆ ಬರ್ತಾರೆ ಅಂತ ಹೇಳುವಂತ ಒಂದು ನಂಬಿಕೆ ಇದೆ. ಇವತ್ತು ಬಂದು ಗಂಗೆ ಇಲ್ಲಿಗೆ ತಲಕಾವೇರಿ ಬ್ರಹ್ಮ ಕುಂಡಿಕೆಯಲ್ಲಿ ಉಕ್ಕಿದ ಕಾವೇರಿ. ಬ್ರಹ್ಮ ಕುಂಡಿಕೆಯಲ್ಲಿ ದರ್ಶನ ನೀಡಿದ್ದಾಳೆ ಕಾವೇರಿ. ಮಕರ ಲಗ್ನದಲ್ಲಿ ಭಕ್ತರಿಗೆ ದರ್ಶನ ನೀಡಿದ್ದಾಳೆ ಕಾವೇರಿ ತಾಯಿ. ಪ್ರಶಾಂತ್ ಆಚಾರ್ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಅಪರೂಪದ ಕ್ಷಣಕ್ಕೆ ಸಾವಿರಾರು ಭಕ್ತ ಗಣ ಸಾಕ್ಷಿಯಾಗಿದೆ. ತಲಕಾವೇರಿಗೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ
ಕಾವೇರಿ ಬ್ರಹ್ಮ ಕುಂಡಿಕೆ ನಡೆಯಿತು. ಹೀಗಾಗಿ ಅಪಾರ ಸಂಖ್ಯೆಯಲ್ಲಿ ಭಕ್ತ ಗಣ ಅಲ್ಲಿ ಬಂದಿತ್ತು. ಸೂರ್ಯ ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಪ್ರವೇಶ ಮಾಡುವಂತಹ ಶುಭ ಗಳಿಗೆಯಲ್ಲಿ ಕಾವೇರಿ ತೀರ್ಥೋದ್ಭವ ಆಗುವಂಥದ್ದು. ಅದೇ ರೀತಿ ಇವತ್ತು 1:44 ತೀರ್ಥೋದ್ಭವ ಆಗಿರುವಂತದ್ದು. ಸಾಕಷ್ಟು ಇದು ಕೊಡಗು ಜಿಲ್ಲೆ ಮಾತ್ರ ಅಲ್ಲ, ಹೊರಗಿನಿಂದ ರಾಜ್ಯದ ವಿವಿಧೆಡೆಯಿಂದ ಭಕ್ತಾದಿಗಳು ಆಗಮಿಸಿದ್ದಾರೆ. ಕೇರಳ ಇರಬಹುದು, ತಮಿಳುನಾಡು ಇರಬಹುದು, ಸಾಕಷ್ಟು ಕಡೆಯಿಂದ ಬಂದಿದ್ದಾರೆ. ನೋಡಿ, ಇಲ್ಲಿ ಇವರೆಲ್ಲ ಕೇರಳ ಕಡೆಯಿಂದ ಬಂದಂತ ಭಕ್ತಾದಿಗಳು ಇಲ್ಲಿ ಹೋಗ್ತಾ ಇದ್ದಾರೆ, ನೋಡೋರಿಗೆ ಗೊತ್ತಾಗುತ್ತೆ. ಜೊತೆಗೆ ಕೊಡಗಿನ ಮೂಲ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಯಾಕೆಂದ್ರೆ ಕೊಡಗಿನ ಮೂಲ ನಿವಾಸಿಗಳಿಗೆ ಕಾವೇರಿ ಅಂದರೆ ಪವಿತ್ರ, ಅಂದ್ರೆ ಕುಲದೇವತೆ ಅಂತ ಪೂಜೆ ಮಾಡ್ತಾರೆ. ಅದರಿಂದ ಇಲ್ಲಿಗೆ ಬರುವಂತದ್ದು. ಇವತ್ತು ಈ ತೀರ್ಥವನ್ನು ತೆಗೆದುಕೊಂಡು ಹೋಗ್ತಾರೆ, ಮನೆಗೆ ತೆಗೆದುಕೊಂಡು ಹೋಗಿ ನಾಳೆ ಬೆಳಿಗ್ಗೆ ಕಾವೇರಿಯನ್ನು ಇಟ್ಟು, ಮನೆಗೆ ತೀರ್ಥವನ್ನು ಇಟ್ಟು, ಕಾವೇರಿಯ ಒಂದು ಫೋಟೋವನ್ನು ಇಟ್ಟು ಪೂಜೆ ಮಾಡುವಂತದ್ದು. ಕಾವೇರಿಯನ್ನು ಪೂಜೆ ಮಾಡಿ ಅದಕ್ಕೆ ಆಶೀರ್ವಾದ ಪಡೆದುಕೊಳ್ಳುವಂತದ್ದು. ಅಂದ್ರೆ ಕುಲದೇವತೆ ಕಾವೇರಿ ಆಗಿದ್ದರಿಂದ ಈ ರೀತಿ ಮಾಡ್ತಾರೆ. ಕಾವೇರಿ ಸಂಕ್ರಮಣ ಅಂತ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇಂದಿನಿಂದ 1 ತಿಂಗಳುಗಳ ಕಾಲ ಇಲ್ಲಿ ಕಾವೇರಿ ಜಾತ್ರೆ ಕೂಡ ನಡೆಯುತ್ತೆ. ವಿಶೇಷ ಅಂತ ಹೇಳಿದ್ರೆ, ಇವತ್ತು ಉತ್ತರ ಭಾಗದ ಗಂಗೆ ಏನಿದ್ದಾರೆ, ಗಂಗಾ ನದಿ ಅಂತ ಹೇಳ್ತೀವಿ, ಆ ಗಂಗೆ ಕೂಡ ಇಲ್ಲಿ ಕಾವೇರಿಗೆ ಬರ್ತಾರೆ ಅಂತ ಹೇಳುವಂತ ಒಂದು ನಂಬಿಕೆ ಇದೆ. ಇವತ್ತು ಬಂದು ಗಂಗೆ ಇಲ್ಲಿಗೆ ತಲಕಾವೇರಿ ಬ್ರಹ್ಮ ಕುಂಡಿಕೆಯಲ್ಲಿ ಉಕ್ಕಿದ ಕಾವೇರಿ. ಬ್ರಹ್ಮ ಕುಂಡಿಕೆಯಲ್ಲಿ ದರ್ಶನ ನೀಡಿದ್ದಾಳೆ ಕಾವೇರಿ. ಮಕರ ಲಗ್ನದಲ್ಲಿ ಭಕ್ತರಿಗೆ ದರ್ಶನ ನೀಡಿದ್ದಾಳೆ ಕಾವೇರಿ ತಾಯಿ. ಪ್ರಶಾಂತ್ ಆಚಾರ್ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಅಪರೂಪದ ಕ್ಷಣಕ್ಕೆ ಸಾವಿರಾರು ಭಕ್ತ ಗಣ ಸಾಕ್ಷಿಯಾಗಿತ್ತು. ತಲಕಾವೇರಿಗೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ಕಾವೇರಿ ಬ್ರಹ್ಮ ಕುಂಡಿಕೆ ನಡೆಯಿತು. ಹೀಗಾಗಿ ಅಪಾರ ಸಂಖ್ಯೆಯಲ್ಲಿ ಭಕ್ತ ಗಣ ಅಲ್ಲಿ ಬಂದಿತ್ತು. ಸೂರ್ಯ ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಪ್ರವೇಶ ಮಾಡುವಂತಹ ಶುಭ ಗಳಿಗೆಯಲ್ಲಿ ಕಾವೇರಿ ತೀರ್ಥೋದ್ಭವ ಆಗುವಂಥದ್ದು. ಅದೇ ರೀತಿ ಇವತ್ತು 1:44 ತೀರ್ಥೋದ್ಭವ ಆಗಿರುವಂತದ್ದು. ಸಾಕಷ್ಟು ಇದು ಕೊಡಗು ಜಿಲ್ಲೆ ಮಾತ್ರ ಅಲ್ಲ, ಹೊರಗಿನಿಂದ ರಾಜ್ಯದ ವಿವಿಧೆಡೆಯಿಂದ ಭಕ್ತಾದಿಗಳು ಆಗಮಿಸಿದ್ದಾರೆ. ಕೇರಳ ಇರಬಹುದು, ತಮಿಳುನಾಡು ಇರಬಹುದು, ಸಾಕಷ್ಟು ಕಡೆಯಿಂದ ಬಂದಿದ್ದಾರೆ. ನೋಡಿ, ಇಲ್ಲಿ ಇವರೆಲ್ಲ ಕೇರಳ ಕಡೆಯಿಂದ ಬಂದಂತ ಭಕ್ತಾದಿಗಳು ಇಲ್ಲಿ ಹೋಗ್ತಾ ಇದ್ದಾರೆ, ನೋಡೋರಿಗೆ ಗೊತ್ತಾಗುತ್ತೆ. ಜೊತೆಗೆ ಕೊಡಗಿನ ಮೂಲ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಯಾಕೆಂದ್ರೆ ಕೊಡಗಿನ ಮೂಲ ನಿವಾಸಿಗಳಿಗೆ ಕಾವೇರಿ ಅಂದರೆ ಪವಿತ್ರ, ಅಂದ್ರೆ ಕುಲದೇವತೆ ಅಂತ ಪೂಜೆ ಮಾಡ್ತಾರೆ. ಅದರಿಂದ ಇಲ್ಲಿಗೆ ಬರುವಂತದ್ದು. ಇವತ್ತು ಈ ತೀರ್ಥವನ್ನು ತೆಗೆದುಕೊಂಡು ಹೋಗ್ತಾರೆ, ಮನೆಗೆ ತೆಗೆದುಕೊಂಡು ಹೋಗಿ ನಾಳೆ ಬೆಳಿಗ್ಗೆ ಕಾವೇರಿಯನ್ನು ಇಟ್ಟು, ಮನೆಗೆ ತೀರ್ಥವನ್ನು ಇಟ್ಟು, ಕಾವೇರಿಯ ಒಂದು ಫೋಟೋವನ್ನು ಇಟ್ಟು ಪೂಜೆ ಮಾಡುವಂತದ್ದು. ಕಾವೇರಿಯನ್ನು ಪೂಜೆ ಮಾಡಿ ಅದಕ್ಕೆ ಆಶೀರ್ವಾದ ಪಡೆದುಕೊಳ್ಳುವಂತದ್ದು. ಅಂದ್ರೆ ಕುಲದೇವತೆ ಕಾವೇರಿ ಆಗಿದ್ದರಿಂದ ಈ ರೀತಿ ಮಾಡ್ತಾರೆ. ಕಾವೇರಿ ಸಂಕ್ರಮಣ ಅಂತ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇಂದಿನಿಂದ 1 ತಿಂಗಳುಗಳ ಕಾಲ ಇಲ್ಲಿ ಕಾವೇರಿ ಜಾತ್ರೆ ಕೂಡ ನಡೆಯುತ್ತೆ. ವಿಶೇಷ ಅಂತ ಹೇಳಿದ್ರೆ, ಇವತ್ತು ಉತ್ತರ ಭಾಗದ ಗಂಗೆ ಏನಿದ್ದಾರೆ, ಗಂಗಾ ನದಿ ಅಂತ ಹೇಳ್ತೀವಿ, ಆ ಗಂಗೆ ಕೂಡ ಇಲ್ಲಿ ಕಾವೇರಿಗೆ ಬರ್ತಾರೆ ಅಂತ ಹೇಳುವಂತ ಒಂದು ನಂಬಿಕೆ ಇದೆ. ಇವತ್ತು ಬಂದು ಗಂಗೆ ಇಲ್ಲಿಗೆ ತಲಕಾವೇರಿ ಬ್ರಹ್ಮ ಕುಂಡಿಕೆಯಲ್ಲಿ ಉಕ್ಕಿದ ಕಾವೇರಿ. ಬ್ರಹ್ಮ ಕುಂಡಿಕೆಯಲ್ಲಿ ದರ್ಶನ ನೀಡಿದ್ದಾಳೆ ಕಾವೇರಿ. ಮಕರ ಲಗ್ನದಲ್ಲಿ ಭಕ್ತರಿಗೆ ದರ್ಶನ ನೀಡಿದ್ದಾಳೆ ಕಾವೇರಿ ತಾಯಿ. ಪ್ರಶಾಂತ್ ಆಚಾರ್ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಅಪರೂಪದ ಕ್ಷಣಕ್ಕೆ ಸಾವಿರಾರು ಭಕ್ತ ಗಣ ಸಾಕ್ಷಿಯಾಗಿತ್ತು. ತಲಕಾವೇರಿಗೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ಕಾವೇರಿ ಬ್ರಹ್ಮ ಕುಂಡಿಕೆ ನಡೆಯಿತು. ಹೀಗಾಗಿ ಅಪಾರ ಸಂಖ್ಯೆಯಲ್ಲಿ ಭಕ್ತ ಗಣ ಅಲ್ಲಿ ಬಂದಿತ್ತು. ಸೂರ್ಯ ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಪ್ರವೇಶ ಮಾಡುವಂತಹ ಶುಭ ಗಳಿಗೆಯಲ್ಲಿ ಕಾವೇರಿ ತೀರ್ಥೋದ್ಭವ ಆಗುವಂಥದ್ದು. ಅದೇ ರೀತಿ ಇವತ್ತು 1:44 ತೀರ್ಥೋದ್ಭವ ಆಗಿರುವಂತದ್ದು. ಸಾಕಷ್ಟು ಇದು ಕೊಡಗು ಜಿಲ್ಲೆ ಮಾತ್ರ ಅಲ್ಲ, ಹೊರಗಿನ